ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರ್ ಓವರ್ ಟ್ಯುಟೋರಿಯಲ್ಸ್ ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಒಂದು ಸರಣಿ 2ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಾನು ಸರಣಿ 1 ಮತ್ತು 3 ಅಪ್ಲೋಡ್ ಮಾಡಿದ್ದೆ. ಎರಡನೇ ಒಂದು ಸರಣಿಯ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ಟೂಡೆಂಟ್ಸ್, ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಉಪಯೋಗಿಸ್ಕೊಂಡು ನೀವು ನಿಮ್ಮ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಒಳ್ಳೆ ತಯಾರಿಯನ್ನು ಮಾಡಿಕೊಳ್ಳ್ರಿ. ಸೊ ಈ ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಆದ ನಂತರ ಯಾವ್ಯಾವ ಜಿಲ್ಲೆಯ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೋ ಆ ಎಲ್ಲ ಜಿಲ್ಲೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಹ ನಿಮಗೆ ನಾನು ಕಳಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ಮ್ಯಾಕ್ಸಿಮಮ್ ನೀವು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡೋಷ್ಟು ಮಾಡ್ಬೋದು ಸಹ. ಹಾಗಾಗಿ ಈಗ ಈ ಒಂದು ಜಿಲ್ಲಾ ಮಟ್ಟದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕಳಿಸ್ತಾ ಇದ್ದೀನಿ. ನೀವು ಇದನ್ನು ನೋಡಿಕೊಂಡು ನಿಮ್ಮ ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೊಳ್ತೀರಾ ಅಂತ ತಿಳಿತಾ, ಸ್ಟೂಡೆಂಟ್ಸ್, ಇದುವರೆಗೆ ನಮ್ಮ ಚಾನಲ್ಗೆ ಯಾರಾದರೂ ನೀವು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಹಳಷ್ಟು ವಿಡಿಯೋಗಳು, ಎಲ್ಲ ಸಬ್ಜೆಕ್ಟ್ನ ವಿಡಿಯೋಗಳು ಸಹ ಈಗ ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದ್ದಾವೆ. ಭಾಳಷ್ಟು ಜನ ಕೇಳ್ತಾ ಇರ್ತಾರೆ, ಸರ್ ಪಾಸಿಂಗ್ ಪ್ಯಾಕೇಜ್ ಕಳಿಸ್ರಿ ಅಂತೇಳಿ. ಈಗ ಆಲ್ರೆಡಿ ಗಣಿತ ಮತ್ತು ವಿಜ್ಞಾನದ ಪಾಸಿಂಗ್ ಪ್ಯಾಕೇಜು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯ ಇದ್ದಾವೆ. ಸ್ವಲ್ಪ ಸರ್ಚ್ ಮಾಡಿರಿ, ನಿಮಗೆ ಎಲ್ಲ ಒಂದು ವಿಡಿಯೋಗಳು ಸಹ ಅವೈಲಬಲ್ ಆಗ್ತದೆ. ಸೊ ಹಾಗಾಗಿ ಈಗ ಆದಷ್ಟು ಬೇಗ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ರಿ. ನೋಟಿಫಿಕೇಷನ್ ಆನ್ ಮಾಡ್ಕೊಂಡ್ರಿ ಅಂದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ವಿಡಿಯೋ ಹಾಕಿದ್ದೀನಿ ಅಂತ ಗೊತ್ತಾಗ್ತದೆ. ಆದಷ್ಟು ಬೇಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ತೀರಾ ಅಂತ ಹೇಳ್ತಾ, ಬನ್ನಿ ನೋಡೋಣ ಈ ಒಂದು ಕೀ ಉತ್ತರಗಳು ಈ ಒಂದು ಪ್ರಶ್ನೆ ಪತ್ರಿಕೆಗೆ ಹೇಗಿದೆ ಅಂತೇಳಿ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಸ್ಟೂಡೆಂಟ್ಸ್, ಇದು SSLC ಸರಣಿ 2ರ ಪರೀಕ್ಷೆ 2024ರ ಕೀ ಉತ್ತರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸೊ ಈ ಒಂದು ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತೇಳಿ. ಸೊ ಇಲ್ಲಿ ಮೊದಲಿಗೆ ನಾವು ಕೀ ಉತ್ತರವನ್ನು ನೋಡ್ತಾ ಹೋದಾಗ ಮೊದಲು 8 ಪ್ರಶ್ನೆಗಳು 1 ಅಂಕದಿರ್ತದೆ. ಒಂದು ಸಮಾಂತರ ಶ್ರೇಣಿಯ S14 ಅಂದರೆ 14 ಪದಗಳ ಮೊತ್ತ ಕೊಟ್ಟಿದ್ದಾರೆ 240. 13 ಪದಗಳ ಮೊತ್ತ 237 ಆಗಿದೆ. ಹಾಗಾದರೆ 14ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಇದೆ. ಹಂಗೆ ಭಾಳ ಸುಲಭ. ಈ ಥರ ಪ್ರಶ್ನೆಯನ್ನು ಕೊಟ್ಟಾಗ ಎಷ್ಟು ಪದಗಳ ಮೊತ್ತ ಕೊಟ್ಟಿರ್ತಾರೋ ಅದರ ಹಿಂದಿನ ಪದಗಳಷ್ಟು ಮೊತ್ತ ಕೊಟ್ಟಾಗ ಇದನ್ನು ಕಳೆದ್ಬಿಟ್ರೆ ಸಾಕು, 14ನೇ ಪದ ಸಿಕ್ಕೋಗ್ಬಿಡ್ತದೆ. ಸೊ ಹಾಗಾಗಿ S14 ಮತ್ತು S13 ಕಳೆದ್ರಾಗ ನಮಗೆ 14ನೇ ಪದ ಸಿಗ್ತದೆ. ಸೊ ದೇರ್ಫೋರ್ ಅದನ್ನು ನಾವು ಈ ಥರ ಕೂಡ ಬರಿತೀವಿ, AN is equal to SN minus S of N minus 1 ಅಂತೇಳಿ ಇದು ಇರ್ತಕ್ಕಂಥದ್ದು. ಸೊ ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಇದು ಮಾಡಿದಾಗ ಆನ್ಸರ್ ಎಷ್ಟು ಬರ್ತದೆ, 3 ಅಂತ ಬರ್ತದೆ. ಸೊ ಹಾಗಾಗಿ ಆಪ್ಷನ್ ಸಿ ಅಂತಕ್ಕಂಥದ್ದು, ಇಲ್ಲಿ ಆಪ್ಷನ್ ಬಿಟ್ಟೋಗಿದೆ ABCD. ಸೊ ಇಲ್ಲಿ 3 ಅಂತಕ್ಕಂಥದ್ದು ಉತ್ತರ ಆಗ್ತದೆ. ನೆಕ್ಸ್ಟ್ x ಮೈನಸ್ 2y ಇಸ್ ಈಕ್ವಲ್ ಟು 0, 3x ಪ್ಲಸ್ 4y ಇಸ್ ಈಕ್ವಲ್ ಟು ಮೈನಸ್ 20 ಇಸ್ ಈಕ್ವಲ್ ಟು 0 ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಈ ಸಮೀಕರಣಗಳು ಡ್ಯಾಶ್ ಏನಾಗ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಕಂಡುಹಿಡಿಯಬೇಕು ಅಂತಂದರೆ ಏನು ಮಾಡ್ಬೇಕು ನಾವು, A1/A2, B1/B2 ಮತ್ತು C1/C2 ಅನ್ನು ಕಂಡುಹಿಡಿಯಬೇಕು. ಸೊ ಇಲ್ಲಿ ಕಂಡುಹಿಡಿಯಬೇಕು ಅಂತಂದಾಗ ಇದರಲ್ಲಿ A1 ಅಂತಂದರೆ ಮೊದಲನೇ ಸಮೀಕರಣದಲ್ಲಿ 1 ಇದೆ, ಡಿವೈಡೆಡ್ ಬೈ ಎರಡನೇ ಸಮೀಕರಣದಲ್ಲಿ 3 ಇದೆ. ಸೊ ದಟ್ ಈಸ್ ಈಕ್ವಲ್ ಟು ಎರಡನೇದು B1 ಅಂತಂದರೆ -2 ಇದೆ, ಡಿವೈಡೆಡ್ ಬೈ B2 ಅಂತಂದರೆ 4 ಇದೆ. ಸೊ ಇಲ್ಲಿ A1/A2 1/3 ಬಂತು, B1/B2 -1/2 ಬರ್ತದೆ, 1/2 ಆಗ್ತದೆ. ಸೊ ದೇರ್ಫೋರ್ A1/A2 ಅಂತಕ್ಕಂಥದ್ದು B1/B2ಗೆ ಸಮ ಇಲ್ಲ. ಇದು ಸಮ ಆಗಲಿಲ್ಲ ಅಂದರೆ ಇದನ್ನು ಕಂಡುಹಿಡಿಯೋಕ್ಕೆ ಹೋಗ್ಬೇಡ್ರಿ, C1/C2 ಅವಶ್ಯಕತೆನೇ ಇಲ್ಲ. ಇವೆರಡು ಸಮ ಇಲ್ಲ ಅಂತಂದರೆ ಅವು ಸಮೀಕರಣಗಳು ಏನಾಗ್ತವೆ, ಪರಸ್ಪರ ಛೇದಿಸುತ್ತವೆ. ಹಾಗಾಗಿ ಇಷ್ಟೇ ನೀವು ಕಂಡುಹಿಡ್ಕೊಂಡ್ರೆ ಸಾಕು, ಪರಸ್ಪರ ಛೇದಿಸುತ್ತವೆ ಅಂತ ಗೊತ್ತಾಗ್ತದೆ. ನೆಕ್ಸ್ಟು P ಆಫ್ x ಇಸ್ ಈಕ್ವಲ್ ಟು 2x² ಮೈನಸ್ 9x ಪ್ಲಸ್ 10 ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವು ಅಂತ ಕೇಳಿದರೆ, ಶೂನ್ಯತೆಗಳ ಮೊತ್ತ ಅಂದಾಗ ನಾವಿಲ್ಲಿ ಶೂನ್ಯತೆಗಳನ್ನು ಮೊತ್ತ ಅಂದಾಗ ಒಂದು ಆಲ್ಫಾ ಮತ್ತು ಬೀಟಾ, ಆಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ ಆಗಿರ್ತದೆ. ಶೂನ್ಯತೆಗಳ ಮೊತ್ತ ಅಂದರೆ -b/a ಅಂತ ತಗೋತೀವಿ. ಇಲ್ಲಿ ABC ವ್ಯಾಲ್ಯೂ ತಗೊಂಡಾಗ A ಅನ್ನೋದು 2 ಆಗಿರ್ತದೆ, B ಅನ್ನೋದು -9 ಆಗಿರ್ತದೆ. ಸೊ ಹಾಗಾಗಿ B ಅಂತಕ್ಕಂಥದ್ದು -9 ಆಗಿರೋದ್ರಿಂದ -9 ಡಿವೈಡೆಡ್ ಬೈ A ಅಂತಂದರೆ 2, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 9/2 ಇದು ಶೂನ್ಯತೆಗಳ ಮೊತ್ತ ಆಗಿರ್ತಕ್ಕಂಥದ್ದು.
ಸೊ ಮುಂದಿನ ಪ್ರಶ್ನೆ ನೋಡೋಣ. ಸೊ ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆನಲ್ಲಿ ಎ ಬಿ ಸಿ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಪ್ಯಾರಲಲ್ ಟು ಡಿ ಇ ಕೊಟ್ಟಿದ್ದಾರೆ, ಎ ಡಿ ಮತ್ತು ಸಿ ಡಿ ಮತ್ತು ಬಿ ಸಿಯನ್ನು ಬೆಲೆಗಳನ್ನು ಕೊಟ್ಟಿದ್ದಾರೆ, ಆದರೆ ಬಿ ಇಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ. ಆ್ಯಕ್ಚುಲಿ ಅದನ್ನು ಡಯಾಗ್ರಾಮ್ ಹಾಕ್ಕೊಂಡ್ರೆ ಮಾತ್ರ ಗೊತ್ತಾಗ್ತಕ್ಕಂಥದ್ದು ನಿಮಗೆ, ಇಲ್ಲಾಂದರೆ ಗೊತ್ತಾಗೋದಿಲ್ಲ. ಸೊ ಈ ತ್ರಿಭುಜದಲ್ಲಿ ಎ ಬಿ ಅಂತಕ್ಕಂಥದ್ದು ಡಿ ಇಗೆ ಸಮಾಂತರವಾಗಿದೆ ಅಂತಂದರೆ ಎ ಬಿಯನ್ನು ಇಲ್ಲಿ ತಗೋಬೇಕು, ಇಲ್ಲಿ ಸಿ ತಗೋಬೇಕು, ಡಿ ಇ ಅಂತಕ್ಕಂಥದ್ದು ಇಲ್ಲಿ ತಗೋಬೇಕಾಗ್ತದೆ. ಡಿ ಇ ಪ್ಯಾರಲಲ್ ಆಗಿದ್ದಾವೆ, ಇವೆರಡೂ ಸಹ ಒಂದಕ್ಕೊಂದಕ್ಕೆ ಸಮಾಂತರ ಆಗಿದ್ದಾವೆ. ಎ ಡಿಯನ್ನು 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಅದೇ ರೀತಿ ಸಿ ಡಿಯನ್ನು 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಇದು 4 ಸೆಂಟಿಮೀಟರ್ ಇದೆ. ಬಿ ಸಿ ಇದು ಪೂರ್ತಿ ಇಲ್ಲಿಂದ ಇಲ್ಲಿಯವರೆಗೆ ಉದ್ದವನ್ನು 15 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಆದರೆ ಬಿ ಇಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈ ಬಿ ಇಯ ಉದ್ದ ಎಷ್ಟಿದೆ ಅಂತ ಕಂಡುಹಿಡಿಯಬೇಕು. ಆ್ಯಕ್ಚುಲಿ ನಮಗೆ ಥೇಲ್ಸ್ನ ಪ್ರಮೇಯದ ಪ್ರಕಾರ ನಾವು ಇದಕ್ಕೆ ಹಾಕ್ಕೊಂಡಾಗ ಅನುಪಾತವನ್ನು ಹಾಕ್ಕೋಬೇಕು. ನಮಗೆ ಯಾವುದು ಗೊತ್ತಿದೆಯೋ ಅದು ಗೊತ್ತಿಲ್ಲದೆ ಇರೋದು ಅನುಪಾತದಲ್ಲಿ ಒಳಗೊಳ್ಬೇಕು. ಹಾಗಾಗಿ ಎ ಡಿ ಡಿವೈಡೆಡ್ ಬೈ ಈ ಕಡೆ ಬಿ ಇ ಇದೆ, ಅಥವಾ ಎ ಡಿ ಡಿವೈಡೆಡ್ ಬೈ ಇದು ಪೂರ್ತಿ ಬಾಹು ಅಳತೆ ಕೊಟ್ಟಿರೋದ್ರಿಂದ ಇದನ್ನು ಪೂರ್ತಿ ಹಾಕ್ಕೊಳ್ರಿ. ಎ ಡಿ ಡಿವೈಡೆಡ್ ಬೈ ಎ ಸಿ ಹಾಕ್ಕೋಬೇಕು ಒಂದು ಕಡೆ. ಇಲ್ಲಿ ಎ ಡಿ ಗೊತ್ತಿದೆ, ಇದನ್ನು ಕಂಡುಹಿಡಿಬೇಕು, ಅದಕ್ಕೋಸ್ಕರ ಎ ಡಿ ಹಾಕ್ಕೋಬೇಕು. ಎ ಡಿ ಡಿವೈಡೆಡ್ ಬೈ ಎ ಸಿ ಹಾಕ್ಕೋಬೇಕು. ಈ ಕಡೆ ಅದೇ ರೀತಿ ಅನುರೂಪ ಬಾಹುಗಳು ಬಿ ಇ ಡಿವೈಡೆಡ್ ಬೈ ಬಿ ಸಿನ ಹಾಕ್ಕೋಬೇಕು. ಈಗ ನಮಗೆ ಇದರ ಬೆಲೆ ಗೊತ್ತಾಗ್ತದೆ. ಸೊ ಎ ಡಿ ಅಂತಂದರೆ 6 ಡಿವೈಡೆಡ್ ಬೈ ಎ ಸಿ ಅಂತಂದರೆ ಇದು ಪೂರ್ತಿ ಉದ್ದ, 6 + 4 ಕೂಡಿಸಿದ್ರೆ ಎಷ್ಟಾಗ್ತದೆ? 10 ಆಗ್ತದೆ. ಇಸ್ ಈಕ್ವಲ್ ಟು ಬಿ ಇ ಅಂತಂದರೆ ಗೊತ್ತಿಲ್ಲ, ಅದನ್ನೇ ನಾವು ಕಂಡುಹಿಡಿಬೇಕು. ಡಿವೈಡೆಡ್ ಬೈ ಬಿ ಸಿ ಅಂದರೆ 15. ಸೊ ಈ 15ನ್ನು ಈಕ್ವಲ್ಸಿಂದ ಆ ಕಡೆ ಕಳಿಸಿದರೆ 6 × 15 ಡಿವೈಡೆಡ್ ಬೈ 10 ಇಸ್ ಈಕ್ವಲ್ ಟು ಬಿ ಇ ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿರಿ. 5 2 5 3 ಕ್ಯಾನ್ಸಲ್ ಆಗ್ತದೆ, 2 ರಿಂದ 2 1 2 3 ಕ್ಯಾನ್ಸಲ್ ಆಗ್ತದೆ, 3 3 9. ಸೊ ಬಿ ಇನ ಬೆಲೆ 9 ಆಗ್ತದೆ. ಸೊ ಇಲ್ಲಿ ಇದು ಬಿ ಇನ ಬೆಲೆ ಇಲ್ಲಿ 9 ಸೆಂಟಿಮೀಟರ್ ಆಗ್ತದೆ. ಸೊ ಈ ರೀತಿ ನಾವು ಇದನ್ನು ಸರಳವಾಗಿ ಕಂಡುಹಿಡಿಯಲಿಕ್ಕೆ ಆಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 9 ಸೆಕೆಂಡ್ ಸ್ಕ್ವಯರ್ ಪ್ಲಸ್ 9 ಟ್ಯಾನ್ ಸ್ಕ್ವಯರ್ ಥೀಟಾ ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಇದನ್ನು 9ನ ಕಾಮನ್ ತೆಗಿಬೋದು, ಎರಡರಲ್ಲೂ 9ನ ಕಾಮನ್ ತೆಗೆದ್ರೆ 9 ಸೆಕೆಂಡ್ ಸ್ಕ್ವಯರ್ ಥೀಟಾ ಪ್ಲಸ್ ಟ್ಯಾನ್ ಸ್ಕ್ವಯರ್ ಥೀಟಾ ಆಗ್ತದೆ. ಸೊ ಇದರ ಬೆಲೆ ಅಂತ ಕೇಳಿದರೆ 9ನ ಕಾಮನ್ ತೆಗೆದಾಗ ಸೆಕೆಂಡ್ ಸ್ಕ್ವಯರ್ ಥೀಟಾ ಪ್ಲಸ್ ಟ್ಯಾನ್ ಸ್ಕ್ವಯರ್ ಥೀಟಾ, ಸೊ ಇದನ್ನು ಮಾಡಿದಾಗ ನಮಗೆ ಇದರ ಬೆಲೆ 1 ಬರ್ತದೆ. ಹಾಗಾಗಿ 9 × 1 ದಟ್ ಈಸ್ ಈಕ್ವಲ್ ಟು 9 ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಸೊ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿ ಸ್ಟೂಡೆಂಟ್ಸ್ ಒಂದು ಸಣ್ಣ ಮಿಸ್ಟೇಕ್ ಆಯಿತು, ನಾನಿಲ್ಲಿ ಪ್ರಾಬ್ಲಮ್ ಮಾಡಿದ್ರಲ್ಲಿ. ಏನಾಯ್ತಪ್ಪ ಅಂತಂದರೆ ನಾವಿಲ್ಲಿ 9ನ ಕಾಮನ್ ತೆಗೆದ್ರೆ ಸೆಕೆಂಡ್ ಸ್ಕ್ವಯರ್ ಥೀಟಾ ಪ್ಲಸ್ ಟ್ಯಾನ್ ಸ್ಕ್ವಯರ್ ಥೀಟಾ ಬರ್ತದೆ. ಬಟ್ ಇಲ್ಲಿ ಪ್ಲಸ್ ಇರೋ ಆಗಿಲ್ಲ, ಮೈನಸ್ ಇದ್ದರೆ ಮಾತ್ರ ಅದರ ವ್ಯಾಲ್ಯೂ ಬರ್ತದೆ. ಈ ಕ್ವಶನಲ್ಲೇ ಸ್ವಲ್ಪ ಮೋಸ್ಟ್ಲಿ ಚೇಂಜಸ್ ಆಗಬೇಕಿದು. 9 ಸೆಕೆಂಡ್ ಸ್ಕ್ವಯರ್ ಥೀಟಾ ಮೈನಸ್ 9 ಟ್ಯಾನ್ ಸ್ಕ್ವಯರ್ ಥೀಟಾ ಆದರೆ ಮಾತ್ರ ಇದು ಆನ್ಸರ್ ಬರ್ತದೆ. ಸೊ ದೇರ್ಫೋರ್ 9 × 1 ಇಸ್ ಈಕ್ವಲ್ ಟು 9 ಬರ್ತದೆ. 9 ಆಪ್ಷನ್ ಬರಬೇಕು ಅಂದರೆ ಇದು ಮೈನಸ್ ಆಗಬೇಕು. ಇಲ್ಲಿ ಕ್ವಶನಲ್ಲೇ ಸ್ವಲ್ಪ ಚೇಂಜಸನ್ನು ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಒಂದು ವೃತ್ತದ ವಿಸ್ತೀರ್ಣವು 49 ಪೈ ಚದರಮಾನಗಳು ಆದರೆ ಅದರ ಪರಿಧಿ ಅಂತ ಕೇಳಿದ್ದಾರೆ. ನೋಡ್ರಿ, ಪರಿಧಿ ಅಂತ ಕಂಡುಹಿಡಿಯಬೇಕು ಅಂದರೆ ಸಿ ಈಸ್ ಈಕ್ವಲ್ ಟು 2πr ಬೇಕು ನಮಗೆ. ಇವ್ರು ಕೊಟ್ಟಿರ್ತಕ್ಕಂಥದ್ದು ಎ ಈಸ್ ಈಕ್ವಲ್ ಟು πr² ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ವಿಸ್ತೀರ್ಣವನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ ಪರಿಧಿಗೆ ಬದಲಾವಣೆ ಮಾಡ್ಕೋಬೇಕು. ಸೊ ಈಗ ನಮಗೆ ಇಲ್ಲಿ ರೇಡಿಯಸ್ ಬೇಕು, ಆರ್ ಬೆಲೆ ಗೊತ್ತಾದರೆ ನಾವು ಪರಿಧಿಯನ್ನು ಕಂಡುಹಿಡಿಬೋದು. ಇಲ್ಲಿ ಎ ಎಷ್ಟು ಕೊಟ್ಟಿದ್ದಾರೆ ಅಂದರೆ 49 ಪೈ ಕೊಟ್ಟಿದ್ದಾರೆ, 49 ಪೈ ಹಾಕ್ಕೊಳ್ರಿ. ಇಲ್ಲಿ πr² ಹಾಕ್ಕೊಳ್ರಿ. ಪೈ ಕ್ಯಾನ್ಸಲ್ ಆಗ್ತದೆ. r² ಇಸ್ ಈಕ್ವಲ್ ಟು 49 ಅಂತಂದಾಗ ಎರಡು ಕಡೆ ವರ್ಗಮೂಲ ತಗೊಂಡ್ರೆ ಸ್ಕ್ವೈರ್ ರೂಟು ಕ್ಯಾನ್ಸಲ್ ಆಗಿ r ಇಸ್ ಈಕ್ವಲ್ ಟು √49ರ ಬೆಲೆ 7 ಆಯಿತು. ಈ 7ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. 2 ×
ಪೈ ಅಂದರೆ 22/7 ಇಂಟು 7 7 7 ಕ್ಯಾನ್ಸಲ್ ಆಗ್ತದೆ, 22 44 44 ಆಗುತ್ತೆ. ಅಥವಾ ಈ ಪೈಯನ್ನು ಹಾಗೆ ಇಟ್ಕೊಂಡ್ರೆ, ಇಲ್ಲಿ ಪೈನಲ್ಲಿ ಕೊಟ್ಟಿರೋದ್ರಿಂದ ಆ ಥರ ಕೂಡ ಆನ್ಸರ್ ಬರ್ತದೆ. C = 2πr ಕೊಟ್ಟಿರೋದ್ರಿಂದ ಪೈನ ಹಾಗೆ ಇಟ್ಕೊಳ್ರಿ, 2π ಹಾಗೆ ಇರಲಿ, ಇಂಟು 7 ಮಾಡಿಕೊಂಡ್ರೆ 14π ಆಗ್ತದೆ. ಹಾಗಾಗಿ 44 ಉತ್ತರನೂ ಕರೆಕ್ಟು, 14π ಕರೆಕ್ಟು. ಇಲ್ಲಿ ಆಪ್ಷನ್ಸಲ್ಲಿ ನಂಬರ್ಸಲ್ಲಿ ಉತ್ತರ ಕೊಟ್ಟಿದ್ರೆ 44 ಮಾರ್ಕ್ ಮಾಡಬೇಕು, ಇಲ್ಲಿ ಪೈಯಲ್ಲಿ ಕೊಟ್ಟಿರೋದ್ರಿಂದ 14π ಆಗ್ತದೆ. ಸೊ ದೇರ್ಫೋರ್ ಆಪ್ಷನ್ ಸಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ನು, ಓ ಕೇಂದ್ರವುಳ್ಳ ವೃತ್ತಕ್ಕೆ ಬಾಹ್ಯ ಬಿಂದು ಎ ನಿಂದ ಸ್ಪರ್ಶಕವನ್ನು ಎಳೆಯಲಾಗಿದೆ. ನೋಡ್ರಿ, ಓ ಒಂದು ಸರ್ಕಲ್ ಇದೆ, ಇದಕ್ಕೆ ಸರ್ಕಲ್ ಓ ಕೇಂದ್ರ ಆಗಿದೆ. ಇದಕ್ಕೆ ಬಾಹ್ಯ ಬಿಂದು ಎ ನಿಂದ ಸ್ಪರ್ಶಕವನ್ನು ಎಳೆದಿದ್ದಾರೆ ಅಂತಂದ್ರೆ ಇದರಿಂದ ಸ್ಪರ್ಶಕವನ್ನು ಎಳೆದಿರ್ತಾರೆ ಈ ತರ, ಹೌದಾ. ಎ ಬಿ ಇಲ್ಲಿ ಯಾವ ಬಿಂದುವಿಗೆ ಸ್ಪರ್ಶಕ ಎಳೆದಿದ್ದಾರಪ್ಪ ಅಂದ್ರೆ ಇಲ್ಲಿ ಬಿ ಬಿಂದುವಿಗೆ ಸ್ಪರ್ಶಕವನ್ನು ಎಳೆದಿದ್ದಾರೆ ಅಂತ ತಗೊಳ್ಳೋಣ. ಇಲ್ಲಿ ಇದು ಓ ಆಗ್ತದೆ, ಇಲ್ಲಿಂದ ಇಲ್ಲಿಗೆ ನಾವು ರೇಡಿಯಸ್ ಅನ್ನು ಎಳ್ಕೋಬೇಕು, ತ್ರಿಜ್ಯವನ್ನ. ಎ ಬಿ ಅನ್ನ 24 ಅಂತ ಕೊಟ್ಟಿದ್ದಾರೆ, ಓ ಎ 25 ಅಂತ ಕೊಟ್ಟಿದ್ದಾರೆ. ತ್ರಿಜ್ಯದ ಉದ್ದ ಓ ಬಿ ಅನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದು 90 ಡಿಗ್ರಿ ಇರ್ತದೆ, ಹಾಗಾಗಿ ಪೈಥಾಗರಸ್ ಥಿಯರಮ್ ಅನ್ನು ಅಪ್ಲೈ ಮಾಡಬೇಕು. ಸೊ ಪೈಥಾಗರಸ್ ಥಿಯರಮ್ ಅನ್ನು ಅಪ್ಲೈ ಮಾಡಿದ್ರೆ ಓ ಎ ಸ್ಕ್ವಯರ್ ಇಸ್ ಈಕ್ವಲ್ ಟು ಓ ಬಿ ಸ್ಕ್ವಯರ್ ಪ್ಲಸ್ ಎ ಬಿ ಸ್ಕ್ವಯರ್, ಅಥವಾ ಓ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಓ ಎ ಸ್ಕ್ವಯರ್ ಮೈನಸ್ ಎ ಬಿ ಸ್ಕ್ವಯರ್ ಕೂಡ ಹಾಕಬಹುದು. ಓ ಎ ಸ್ಕ್ವಯರ್ ಅಂದರೆ 25 ಸ್ಕ್ವಯರ್ 25 ಸ್ಕ್ವಯರ್, ಓ ಬಿ ಸ್ಕ್ವಯರ್ ಗೊತ್ತಿಲ್ಲ ಹಾಗೆ ಇಟ್ಕೋಬೇಕು. ಎ ಬಿ ಸ್ಕ್ವಯರ್ ಅಂದರೆ 24 ಸ್ಕ್ವಯರ್, 25 ಸ್ಕ್ವಯರ್ ಅಂದರೆ 625 ಆಗ್ತದೆ. ಸೊ 24 ಸ್ಕ್ವಯರ್ ಅಂತಂದರೆ 24 ಸ್ಕ್ವಯರ್ 24 ಇಂಟು 24ನ ಮಲ್ಟಿಪ್ಲೈ ಮಾಡ್ಕೊಂಬಿಟ್ರಿ. ಗೊತ್ತಾಗಲಿಲ್ಲ ಅಂತಂದರೆ 4 4 16, 1 4 8 1 9, 2 4 8, 2 2 4 6 576. ಸೊ ದಟ್ ಈಸ್ ಈಕ್ವಲ್ ಟು ಓ ಬಿ ಸ್ಕ್ವಯರ್ ಪ್ಲಸ್ 576 ಬರ್ತದೆ. 576ನ ಆ ಕಡೆ ಕಳಿಸಿದ್ರೆ 625 ಮೈನಸ್ 576 ಇಸ್ ಈಕ್ವಲ್ ಟು ಓ ಬಿ ಸ್ಕ್ವಯರ್ ಆಗುತ್ತೆ. ಸೊ ಕಳೆದ್ರೆ 15ರಲ್ಲಿ 6ಅನ್ನು ಕಳೆದ್ರೆ 9, ಇಲ್ಲಿ 11 ಇತ್ತು, 11ರಲ್ಲಿ 7 ಕಳೆದ್ರೆ 4, ಓ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು 49 ಬರ್ತದೆ. ಎರಡು ಕಡೆಗೆ ಸ್ಕ್ವಯರ್ ರೂಟನ್ನು ಅಪ್ಲೈ ಮಾಡಿರಿ, ಓ ಬಿನ ಬೆಲೆ 7 ಆಗುತ್ತೆ. ಓ ಬಿ ಇಸ್ ಈಕ್ವಲ್ ಟು 7 ಆಗ್ತದೆ. ಸೊ ಇಲ್ಲಿ 7 ಸೆಂಟಿಮೀಟರ್ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಓಕೆ, ಸೊ ಇಲ್ಲಿ 8ನೇ ಪ್ರಶ್ನೆ, ಒಂದು ಶಂಕುವಿನ ಭಿನ್ನಕದ ಆಕಾರದಲ್ಲಿರುವ ಬೆಲ್ಲವನ್ನು ಕರಗಿಸಿ ಅದನ್ನು ಸಂಪೂರ್ಣವಾಗಿ ಸಿಲಿಂಡರ್ ಆಕಾರಕ್ಕೆ ಪರಿವರ್ತಿಸಲಾಗಿದೆ. ನೋಡ್ರಿ, ಬೆಲ್ಲ ಯಾವ ಆಕಾರದಲ್ಲಿದೆ? ಶಂಕುವಿನ ಭಿನ್ನಕದ ಆಕಾರದಲ್ಲಿ ಇದೆ ಬೆಲ್ಲ. ಈ ರೀತಿ ಇತ್ತು, ಇದನ್ನ ಸಂಪೂರ್ಣವಾಗಿ ಕರಗಿಸಿ ಒಂದು ಸಿಲಿಂಡರ್ನ ಆಕಾರಕ್ಕೆ ಪರಿವರ್ತಿಸಲಾಗಿದೆ. ಇದನ್ನ ಈ ರೀತಿ ಸಿಲಿಂಡರ್ ಆಕಾರಕ್ಕೆ ಬದಲಾವಣೆಯನ್ನ ಮಾಡಿದ್ದಾರೆ. ಹಾಗಾದರೆ ಸಿಲಿಂಡರ್ನ ಘನಫಲ ಎಷ್ಟು ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಈಗ ನಾವು ಇವೆರಡನ್ನೂ ಸಹ ಹೋಲಿಕೆ ಮಾಡಬೇಕು, ಯಾಕೆಂದ್ರೆ ಎರಡೂ ಘನಫಲಗಳು ಸೇಮ್ ಇರ್ತವೆ. ಹಾಗಾಗಿ ಎರಡೂ ಘನಫಲಗಳನ್ನು ನಾವೇನು ಮಾಡಬೇಕು? ಹೋಲಿಕೆ ಮಾಡಬೇಕು. ಹೋಲಿಕೆ ಮಾಡಿದಾಗ ನಮಗೆ ಗೊತ್ತಾಗ್ತದೆ. ಸೊ ಆಕ್ಚುಲಿ ಸ್ಟೂಡೆಂಟ್ಸ್, ಇಲ್ಲಿ ಕೊಡೋದ್ರಲ್ಲಿ ಎಲ್ಲೋ ಸ್ವಲ್ಪ ದತ್ತಾಂಶದಲ್ಲಿ ಕಡಿಮೆ ಆಗಿದೆ. ಆದರೂ ಸಹ ಇಲ್ಲಿ ನಾವು ಶಂಕುವಿನ ಭಿನ್ನಕದ ಘನಫಲವನ್ನು ನೋಡಿದಾಗ 1/3 ಪೈ ಎಚ್ ಇಂಟು r1 ಸ್ಕ್ವಯರ್ ಪ್ಲಸ್ r2 ಸ್ಕ್ವಯರ್ ಪ್ಲಸ್ r1 ಇಂಟು r2 ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವಯರ್ ಎಚ್ ಅಂತ ನೋಡ್ತೇವೆ. ಇಲ್ಲಿ ಎತ್ತರ ಏನಾಗಿದೆ ಅಂತ ಕೊಟ್ಟಿಲ್ಲ ಇವರು. ಇದರ ಎತ್ತರ ಎಷ್ಟಿತ್ತು, ಇದರ ಎತ್ತರ ಎಷ್ಟಿದೆ ಏನು ಕೊಟ್ಟೇ ಇಲ್ಲ. ಹಾಗಾಗಿ ಎತ್ತರ ಮತ್ತು ತ್ರಿಜ್ಯದ ಬಗ್ಗೆ ಸರಿಯಾದ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ರೆ ನಮಗೆ ಪೂರ್ಣ ಗೊತ್ತಾಗ್ತಾ ಇತ್ತು. ಎತ್ತರ ಸೇಮ್ ಇದೆಯಾ,
ತ್ರಿಜ್ಯ ಸೇಮ್ ಇದೆಯಾ ಯಾವುದನ್ನು ಸಹ ಕೊಟ್ಟಿಲ್ಲ. ಹಾಗಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ಅಸೆಸ್ ಮಾಡೋಕ್ಕಾಗಲ್ಲ. ಆದರೂ ಸಹ ಇಲ್ಲಿ ಆನ್ಸರನ್ನು ಏನು ಇದು ಮಾಡ್ಬೋದಪ್ಪ ಅಂದರೆ ಶಂಕುವಿನ ಭಿನ್ನಕದ ಘನಫಲಕ್ಕೆ ಸಮನಾಗಿರುತ್ತದೆ. ಅಂದರೆ ಹೇಗೆ ಬರ್ತದೆ ಅಂದರೆ ಇಲ್ಲಿ H2 ಸೇಮ್ ಇದೆ ಅಂತ ನಾವು ಕ್ಯಾನ್ಸಲ್ ಮಾಡ್ಕೋಬೋದು. ಪೈ ಕೂಡ ಕ್ಯಾನ್ಸಲ್ ಮಾಡ್ಬೋದು. ಇವಾಗ 3ಯನ್ನು ಈಕ್ವಲ್ಸಿಂದ ಆ ಕಡೆ ಕಳಿಸಿದರೆ 3r² ಇಸ್ ಈಕ್ವಲ್ ಟು r1² ಪ್ಲಸ್ r2² ಪ್ಲಸ್ r1 ಇಂಟು r2. ಸೊ ಈ ರೀತಿ ಇದ್ದಾಗ ಮಾತ್ರ ನಾವು ಇಲ್ಲಿ r1 r2 ಎರಡು ಸಮ ಇದ್ದರೆ ಇವಾಗ ಏನಾಗ್ತದೆ ಅಂದರೆ r² ಇದನ್ನು r1 r2 ಎರಡೂ rಗೆ ಸಮ ಅಂತ ಕೊಟ್ಟರೆ ಮಾತ್ರ ನಾವೇನು ಮಾಡ್ಬೋದು r² ಪ್ಲಸ್ r² ಪ್ಲಸ್ r1 ಇಂಟು r2ನ ಮತ್ತೆ r² ಆಗ್ತದೆ. ಆವಾಗ ಈ ಕಡೆನೂ 3r² ಆಗ್ತದೆ. 3r² ಇಸ್ ಈಕ್ವಲ್ ಟು 3r² ಆಗ್ತದೆ. ಸೊ ರೇಡಿಯಸ್ ಎರಡೂ ಸಹ ಇಲ್ಲಿ ಸೇಮ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಹಾಗಾಗಿ ಎರಡರ ವಾಲ್ಯೂಮ್ ಕೂಡ ಸೇಮ್ ಅಂತ ಹೇಳ್ಬೋದು. ಹಾಗಾಗಿ ಶಂಕುವಿನ ಭಿನ್ನಕದ ಘನಫಲಕ್ಕೆ ಸಮನಾಗಿರ್ತದೆ ಅಂತ ಕೊಟ್ಟಿದ್ದಾರೆ. ಆದರೆ ಕ್ವಶನ್ ಇದರಲ್ಲಿ ಕಂಪ್ಲೀಟಾಗಿ ದತ್ತಾಂಶವನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ. ಓಕೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದರೆ 13/125 ದೀರ್ಘ ಭಾಗಾಕಾರ ಕ್ರಿಯೆಯನ್ನು ಮಾಡದೆ ದಶಮಾಂಶದ ವಿಸ್ತರಣೆಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ದಶಮಾಂಶದ ವಿಸ್ತರಣೆಯನ್ನು ಬರೆಯಿರಿ ಅಂತಂದಾಗ ನಾವಿಲ್ಲಿ ಛೇದವನ್ನು 10, 100, 1000 ಈ 10ರ ಘಾತಾಂಕಗಳಿಗೆ ಬದಲಾವಣೆ ಮಾಡಿಕೊಂಡ್ರೆ ಮಾತ್ರ ಸುಲಭವಾಗಿ ಬರೀಬೋದು. ಈಗ 125ನ್ನು ನಾವು 1000ಕ್ಕೆ ಬದಲಾವಣೆ ಮಾಡ್ಕೋಬೋದು ಈಸಿಯಾಗಿ. ಅದನ್ನು ಇಂಟು 4 ಮಾಡಿಬಿಟ್ರೆ ಅಲ್ಲಿಗೆ ಅದು 2 ಕ್ಯೂಬ್ ಇಂಟು 8 ಮಾಡಿದರೆ 1000 ಆಗ್ತದೆ. ಹಾಗಾಗಿ ನಾವೇನು ಮಾಡ್ಬೋದು, ಅದನ್ನು 125 ಇಂಟು 8 ಅಂತ ಮಾಡ್ಕೋಬೋದು. ಅಥವಾ ಇಲ್ಲಿ ಛೇದದಲ್ಲಿ ಎರಡೂ ಸಹ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳಬೇಕು ಅಂತಂದರೆ 5 ಕ್ಯೂಬ್ ಮತ್ತು 2ನ್ನ ಇಲ್ಲಿ ಮಾಡ್ಕೋಬೇಕು. ಇಲ್ಲಿ 5 ಕ್ಯೂಬ್ ಎಷ್ಟಿರ್ತದೋ 5ರ ಘಾತ ಎಷ್ಟಿರ್ತದೋ 2ರ ಘಾತನೂ ಅಷ್ಟೇ ಮಾಡ್ಕೋಬೇಕು. ಈಗ ಇಲ್ಲಿ ನೋಡ್ರಿ 13/125 ಇದೆ ಅಂದರೆ ಈ 125ನ್ನು 5 ಕ್ಯೂಬ್ ಅಂತ ಕನ್ವರ್ಟ್ ಮಾಡ್ಬೋದು. 5 ಕ್ಯೂಬ್ ಆಗ್ತದೆ ಅದು. ಈಗ ಇಲ್ಲಿ ಛೇದದಲ್ಲಿ ಎಷ್ಟಿರ್ತದೋ ಇದು ದಶಮಾಂಶ ರೂಪಕ್ಕೆ ಬರೀಬೇಕು ಅಂದರೆ 5 ಕ್ಯೂಬ್ ಇದ್ಮೇಲೆ ಎರಡನ್ನೂ ಸಹ ಅಷ್ಟೇ ಕ್ಯೂಬನ್ನು ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಬರೀ ಛೇದಕ್ಕೆ ಮಾತ್ರ ಮಾಡೋ ಆಗಿಲ್ಲ, ಅಂಶಕ್ಕೂ ಸಹ ಮಲ್ಟಿಪ್ಲೈ ಮಾಡ್ಕೋಬೇಕು. ಆವಾಗ ನಮಗೆ ದಶಮಾಂಶ ವಿಸ್ತರಣೆ ಸುಲಭವಾಗಿ ಬರ್ತದೆ. 5 ಕ್ಯೂಬ್ ಇಂಟು 2 ಕ್ಯೂಬ್ ಅಂತ ಇದ್ದಾಗ ಇಲ್ಲೇನು ಮಾಡ್ಬೇಕು ನಾವು, ಇದನ್ನು 13 ಇಂಟು 8 ಆಗ್ತದೆ. ಇಲ್ಲಿ 125 ಇಂಟು 8 ಆಗ್ತದೆ. ಸೊ ಇಲ್ಲಿ ಛೇದದಲ್ಲಿ ಆವಾಗ 1000 ಬರುತ್ತೆ. ಮೇಲ್ಗಡೆ 104 ಬರುತ್ತೆ. 3 ಡಿಜಿಟ್ ಬಿಟ್ ಪಾಯಿಂಟ್ ಇಡಬೇಕು. 0.104 ಅನ್ನು ನಾವು ಬರೀಬೋದು. ಈ ಥರ ಇಲ್ಲಿ ಇದರಿಂದ ಸಿಂಪ್ಲಿಫಿಕೇಶನನ್ನು ಮಾಡ್ತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ ನೋಡೋಣ. ಕೊಟ್ಟಿರುವ ನಕ್ಷೆಯು y = p of x ಬಹುಪದೋಕ್ತಿಯನ್ನು ಸೂಚಿಸುತ್ತದೆ. ಇಲ್ಲಿ ಈ ಗ್ರಾಫನ್ನು ಕೊಟ್ಟಿದ್ದಾರೆ. p of x ಹೊಂದಿರುವ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ಆಕ್ಚುಲಿ ಇದು ಈ ನಕ್ಷೆ, ಇದು ಈ ಲೈನು ಎಕ್ಸ್ ಅಕ್ಷವನ್ನು ಮುಟ್ಟಬೇಕು. ಮುಟ್ಟಿದ್ರೆ ಮಾತ್ರ ಅಲ್ಲಿ ಅಷ್ಟು ಶೂನ್ಯತೆ ಇರ್ತವೆ. ಅಕಸ್ಮಾತ್ ಈ ಗ್ರಾಫ್ ಹಿಂಗೆ ಬಂದರೆ ಇಲ್ಲಿ ಎಕ್ಸ್ ಅಕ್ಷವನ್ನು ಮುಟ್ಟಿದ್ರೆ ಇಲ್ಲಿ 1 ಶೂನ್ಯತೆ ಇದೆ. ಇದೇನಾದ್ರು ಇನ್ನೊಂದ್ಸಲ ಹಿಂಗೆ ಟಚ್ ಆದರೆ 2 ಶೂನ್ಯತೆ ಇದೆ, ಇನ್ನೊಂದ್ಸಲ ಟಚ್ ಆದರೆ 3 ಶೂನ್ಯತೆ ಇದೆ ಅಂತ ಹೇಳ್ಬೋದಾಗಿತ್ತು. ಆದರೆ ಈ ಲೈನ್ ಏನಾಗಿದೆಯಪ್ಪ ಅಂತಂದರೆ ಇಲ್ಲಿ ಈ ಗ್ರಾಫನ್ನು ಮುಟ್ಟೇ ಇಲ್ಲ ಇದು ಎಕ್ಸ್ ಅಕ್ಷವನ್ನು. ಹಾಗಾಗಿ ಯಾವುದೇ ಶೂನ್ಯತೆಗಳಿಲ್ಲ, 0 ಶೂನ್ಯತೆ ಅಂತ ನಾವು ಹೇಳ್ತೇವೆ. ಸೊ ನೆಕ್ಸ್ಟ್ ಕಾಸ್ ಥೀಟಾ = ಅರ್ಧ ಥೀಟಾದ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. ನೋಡ್ರಿ, ಕಾಸ್ ಥೀಟಾ = ಹಾಫ್ ಅಂತ ಇದೆ. ಈ ಕಡೆ ಅರ್ಧ ಏನಿದೆಯಲ್ಲ ಇದನ್ನು ಕಾಸ್ ಥೀಟಾದಲ್ಲೇ ಬರ್ಕೋಬೇಕು. ಸೊ ಕಾಸ್ ಥೀಟಾ ಅರ್ಧ ಯಾವಾಗ ಬರ್ತದಪ್ಪ ಅಂತಂದರೆ ಕಾಸ್ 60 ಬರ್ತದೆ. ಕಾಸ್ 60 ಅಂತಂದರೆ 1/2 ಬರ್ತದೆ. ಸೊ ಕಾಸ್ ಥೀಟಾ = 1/2 ಅನ್ನು ನಾವು ಕಾಸ್ 60 ಡಿಗ್ರಿ ಅಂತ ಬರೀಬೋದು. ಕಾಸ್ 60. ಸೊ ಇಲ್ಲಿ ನಾವು ಇದನ್ನು ಕನ್ವರ್ಷನ್ ಮಾಡಿದಾಗ ಇಲ್ಲಿ ಕಾಸನ್ನು ತೆಗೆದಾಕ್ಬೋದು. ಸೊ ಆವಾಗ ಥೀಟಾ = ಎಷ್ಟು ಬರ್ತದೆ, 60 ಡಿಗ್ರಿ ಬರ್ತದೆ. ಸೊ ಇಲ್ಲಿ ಉತ್ತರ ತಪ್ಪಾಗಿದೆ. ಇದು ಕಾಸ್ ಥೀಟಾ = ಕಾಸ್ 30 ಬರೆದಿದ್ದಾರೆ. ಥೀಟಾ 30 ಡಿಗ್ರಿ ಅಲ್ಲ, ಥೀಟಾ = 60 ಡಿಗ್ರಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಸೊ ಇಲ್ಲಿ ಸುರೇಶನ ಮೂಲ ಸ್ಥಾನದಿಂದ ಶಾಲೆಗೆ ಇರುವ ಸ್ಥಾನ 16 - 12 ಆಗಿದೆ. ಸೊ ಮೂಲ ಸ್ಥಾನ ಅಂತಂದರೆ ಆ್ಯಕ್ಚುಲಿ ನಾವು ಈ ಮಧ್ಯದಲ್ಲಿರ್ತಕ್ಕಂತಹ ಮೂಲ ಬಿಂದುವನ್ನು ಕನ್ಸಿಡರ್ ಮಾಡ್ತೇವೆ. ಅವನು ಇರ್ತಕ್ಕಂಥದ್ದು ಇಲ್ಲಿ. ಅವನು ಶಾಲೆಗೆ ಹೋಗ್ತಕ್ಕಂತಹ ದೂರ ಎಷ್ಟಿದೆಯಪ್ಪ ಅಂದರೆ 16, -12 ಅಂತ ಇದೆ. ಇದು ಶಾಲೆಯ ದೂರ. ಸೊ ಈಗ ನಾವು ಏನು ಕಂಡುಹಿಡಿಬೇಕು, ಆ ದೂರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಆ ದೂರದ ಬಿಂದು ನಿರ್ದೇಶಾಂಕ ಬಿಂದು ಕೊಟ್ಟಿದ್ದಾರೆ. ಮೂಲ ಬಿಂದು ಮತ್ತು ಒಂದು ಬಿಂದುವಿಗೆ ಇರ್ತಕ್ಕಂಥ ದೂರ ಕಂಡುಹಿಡಿಬೇಕಾದ್ರೆ √(x² + y² ನಾವು ನೋಡ್ತೇವೆ. ಸೊ √() ಇಲ್ಲಿ 16² ಮತ್ತು 12² ಮಾಡ್ತೇವೆ. 16² ಅಂದರೆ 256, 12² ಅಂದರೆ 144. ಸೊ ಇವೆರಡನ್ನೂ ಸಹ ಆಡ್ ಮಾಡಿದಾಗ 400 ಬರ್ತದೆ. ಅದನ್ನು √ ತೆಗೆದ್ರೆ 20 ಆಯಿತು. ಸೊ ಹಾಗಾಗಿ ಆ ದೂರ ಎಷ್ಟಿದೆಯಪ್ಪ ಅಂದರೆ 20 ಮಾನಗಳು ಅಂತ ಬರೀಬೇಕಿಲ್ಲಿ. 20 ಮಾನಗಳು. ಸೆಂಟಿಮೀಟರ್ ಏನು ಕೊಟ್ಟಿಲ್ಲ, ಆದ್ದರಿಂದ 20 ಮಾನಗಳು ಅಂತ ನಾವು ಬರಿತೇವೆ. ಸೊ ನೆಕ್ಸ್ಟು ತ್ರಿಭುಜ ABC ಮತ್ತು ತ್ರಿಭುಜ PQR ಇವೆರಡರ ಬಾಹುಗಳ ಅನುಪಾತ 4:9 ಅಂತ ಕೊಟ್ಟಿದ್ದಾರೆ. ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಆಕ್ಚುಲಿ ಇಲ್ಲಿ ವಿಸ್ತೀರ್ಣಗಳ ಅನುಪಾತವನ್ನು ಬರಿಬೇಕಾದ್ರೆ ನಾವು ವಿಸ್ತೀರ್ಣ ಆಫ್ ತ್ರಿಭುಜ ABC ಡಿವೈಡೆಡ್ ಬೈ ವಿಸ್ತೀರ್ಣ ಆಫ್ ತ್ರಿಭುಜ PQR ಈಸ್ ಈಕ್ವಲ್ ಟು ಬಾಹುಗಳ ಅನುಪಾತದ ವರ್ಗ ಅಂತ ಬರಿತೇವೆ. 4/9 ಹೋಲ್ ಸ್ಕ್ವಯರ್ ಅಂತ ಬರಿತೇವೆ. ಸೊ ಆವಾಗ 4² ಅಂದರೆ 16, 9² ಅಂದರೆ 81. ಇದು 16:81 ಅಂತಕ್ಕಂಥದ್ದು ಇದು ವಿಸ್ತೀರ್ಣಗಳ ಅನುಪಾತ ಆಗಿರ್ತದೆ. ಸೊ ಈ ಥರ ನೀವು ಅನುಪಾತವನ್ನು ಇದು ಮಾಡಿ ಬರೀಬೇಕು. ನೆಕ್ಸ್ಟ್ ಕ್ವಶನಲ್ಲಿ ಒಂದು ವೃತ್ತದ ಸುತ್ತಳತೆಯು ಅದರ ವಿಸ್ತೀರ್ಣಕ್ಕೆ ಸಾಂಖ್ಯಿಕವಾಗಿ ಸಮನಾಗಿದ್ದರೆ ಆ ವೃತ್ತದ ತ್ರಿಜ್ಯ ಕಂಡುಹಿಡಿಯಿರಿ ಅಂತ ಇದೆ. ಸೊ ನಿಮಗೆ ಇದು ಆಲ್ರೆಡಿ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥದ್ದು. ಸೊ ವೃತ್ತದ ಸುತ್ತಳತೆ ಈಸ್ ಈಕ್ವಲ್ ಟು ವೃತ್ತದ ವಿಸ್ತೀರ್ಣ. ವೃತ್ತದ ಸುತ್ತಳತೆ ಅಂದರೆ 2πr, ವೃತ್ತದ ವಿಸ್ತೀರ್ಣ ಅಂದರೆ πr². ಹಾಗಾಗಿ ಇಲ್ಲಿ π ಮತ್ತು π ಎರಡೂ ಸಹ ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ. ಒಂದು 6 ಇನ್ನೊಂದು 6 ಜೊತೆ ಕ್ಯಾನ್ಸಲ್ ಆಗ್ತದೆ. r = 2. ತ್ರಿಜ್ಯ 2ಕ್ಕೆ ಸಮನಾಗಿರ್ತದೆ. ಇದು ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಇದೇ ಥರ ನೀವು ಆನ್ಸರ್ ಮಾಡಿದ್ರೆ ಇದು 1 ಅಂಕಕ್ಕೆ ಇರ್ತಕ್ಕಂಥದ್ದು. ಓಕೆ, ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿ ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುವ ವರ್ಗ ಸಮೀಕರಣದ ಶೋಧಕದ ಬೆಲೆಯು ಎಷ್ಟು ಅಂತ ಕೇಳಿದ್ದಾರೆ. ನೋಡ್ರಿ, ನಾವು ಶೋಧಕದ ಬೆಲೆಯನ್ನು ನೋಡಿದಾಗ ಶೋಧಕದ ಬೆಲೆ 0ಗೆ ಸಮನಾಗಿದ್ದರೆ ಸಮನಾದ ಮೂಲಗಳನ್ನು ಹೊಂದಿರ್ತದೆ ಅಂತ ಹೇಳ್ತೇವೆ. ಶೋಧಕದ ಬೆಲೆ 0ಗಿಂತ ಕಡಿಮೆ ಇದ್ದರೆ, ಸೊ ಯಾವಾಗ 0ಗಿಂತ ಕಡಿಮೆ ಆಗಿದ್ರೆ ಸೊ ನಾವಿಲ್ಲಿ ಏನು ಹೇಳ್ತೀವಿ, ಇದು ಊಹಾ ಸಂಖ್ಯೆಗಳಾಗಿರ್ತವೆ, ವಾಸ್ತವ ಸಂಖ್ಯೆಗಳ ಅಲ್ಲ ಅಂತ ಹೇಳ್ತೇವೆ. ವಾಸ್ತವ ಸಂಖ್ಯೆಗಳಲ್ಲ ಅಂತ. ಶೋಧಕದ ಬೆಲೆ 0ಗಿಂತ ಜಾಸ್ತಿ ಇತ್ತು ಅಂದರೆ ಇದು ಮೈನಸ್ ಬೆಲೆ ಬರುತ್ತೆ, ಇದು 0ಗೆ ಸಮ ಬರುತ್ತೆ, ಇದು ಪ್ಲಸ್ ಬೆಲೆ ಬರುತ್ತೆ. 0ಗಿಂತ ಜಾಸ್ತಿ ಇತ್ತು ಅಂತಂದಾಗ ಸೊ ಭಿನ್ನವಾದಂತಹ ವಾಸ್ತವ ಮೂಲಗಳನ್ನು ಹೊಂದಿದೆ ಅಂತ ಕರಿತೀವಿ. ಇವು ಮೂರೂ ಸಹ ನಿಮಗೆ ಗೊತ್ತಿರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರೋದು ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಸೊ ಭಿನ್ನ ವಾಸ್ತವ ಮೂಲಗಳು ಅಂತಂದರೆ ಶೋಧಕದ ಬೆಲೆ 0ಗಿಂತ ಜಾಸ್ತಿ ಅಂತ. ಸೊ ಹಾಗಾಗಿ ಉತ್ತರವನ್ನು ಇದನ್ನೇ ಬರೀಬೇಕು. ಶೋಧಕದ ಬೆಲೆ 0ಗಿಂತ ಹೆಚ್ಚಾಗಿದ್ದಾಗ ಅದು ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ ಅಂತ ಪೂರ್ತಿ ಬರೆದ್ರೂ ಸಹ ತಪ್ಪೇನಿಲ್ಲ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಕೇಳಿದರೆ, ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥದ್ದು πr1 + r2 × L ಅಂತಕ್ಕಂಥದ್ದು ಇದು ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಸ್ಟೂಡೆಂಟ್ಸ್, ನೀವು ಎಲ್ಲ ಸೂತ್ರಗಳನ್ನು ನೆನ್ಪಿಟ್ಕೊಂಡ್ರೆ ನಿಮಗೆ ಒಂದು ಕ್ವಶನ್ ಅಂತೂ ಗ್ಯಾರಂಟಿ ಒಂದು ಸೂತ್ರವನ್ನು ಕೇಳ್ತಾರೆ. ಹಾಗಾಗಿ ಎಲ್ಲ ಸೂತ್ರಗಳನ್ನು ಸಹ ನೆನ್ಪಿಟ್ಕೊಂಡ್ರೆ 1 ಮಾರ್ಕ್ಸಿಗೆ ನಿಮಗೆ ಅನುಕೂಲ ಆಗ್ತದೆ. ಸೊ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 ಅಂಕದ ಪ್ರಶ್ನೆಗಳು. ಇವನ್ನ ಸಮೀಕರಣವನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಇವನ್ನ ನೀವು ಒಂದ್ರ ಕೆಳಗೊಂದು ಹಾಕ್ಕೊಂಡ್ರೆ ಸೊ ಇಲ್ಲಿ ಎರಡರಲ್ಲೂ ಸಹ ಕೂಡಿಸಿದ್ರೆ ಬರುತ್ತೆ ಅಂತಂದರೆ ಕೂಡಿಸ್ಬೋದು. ಆದರೆ ಇಲ್ಲಿ ಕೂಡಿಸಿದ್ರೆ ಯಾವುದೂ ಸಹ ಕ್ಯಾನ್ಸಲ್ ಆಗಲ್ಲ. ಹಾಗಾಗಿ ಇಲ್ಲಿ ಏನು ಮಾಡಬೇಕು, ಕಳೆದಾಗ ಎಲ್ಲ ಚಿಹ್ನೆಗಳು ಸಹ ಚೇಂಜ್ ಆಗ್ತದೆ. ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಇಲ್ಲಿ +y -y ಎರಡು ಕ್ಯಾನ್ಸಲ್ ಆಗ್ತದೆ. 2x ಅಲ್ಲಿ x ಕಳೆದ್ರೆ x ಬರ್ತದೆ. 11ರಲ್ಲಿ 8 ಕಳೆದ್ರೆ 3 ಬರ್ತದೆ. x = 3 ಬಂತು. ಇದನ್ನು ನಾವು ಯಾವ್ದಾರ ಒಂದು ಸಮೀಕರಣಕ್ಕೆ ಹಾಕಬೇಕು.
2x ಪ್ಲಸ್ ವೈ ಇಸ್ ಈಕ್ವಲ್ ಟು 11ರಲ್ಲಿ ಎಕ್ಸ್ನ ಜಾಗಕ್ಕೆ 3 ಹಾಕಿದ್ವಿ, 3 2 6 ಬರ್ತದೆ. 6ನ ಈಕ್ವಲ್ಸಿಂದ ಆ ಕಡೆ ಕಳಿಸಿದರೆ -6 ಆಗುತ್ತೆ. 11 -6, ವೈ ಬೆಲೆ ಎಷ್ಟಾಯಿತು? 5 ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು 3, ವೈ ಇಸ್ ಈಕ್ವಲ್ ಟು 5. ಇಷ್ಟು ಬೆಲೆಯನ್ನು ಕಂಡುಹಿಡಿದ್ರೆ ನಿಮಗೆ 2 ಅಂಕಗಳು. ಇದು ಭಾಳ ಸುಲಭವಾಗಿರ್ತಕ್ಕಂಥ ಲೆಕ್ಕ. ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ನೆಕ್ಸ್ಟು ಮುಂದಿನ ಒಂದು ಲೆಕ್ಕ ನೋಡೋಣ. ಐದು ವರ್ಷಗಳ ಬಳಿಕ ಜೇಕಬ್ರ ವಯಸ್ಸು ಅವರ ಮಗನ ವಯಸ್ಸಿನ 3ರಷ್ಟಾಗುತ್ತದೆ. 5 ವರ್ಷಗಳ ಹಿಂದೆ ಜೇಕಬ್ ವಯಸ್ಸು ಅವರ ಮಗನ ವಯಸ್ಸಿನ 7ರಷ್ಟಿತ್ತು. ಅವರಿಬ್ಬರ ಈಗಿನ ವಯಸ್ಸು ಅಂತ ಕೇಳಿದರೆ, ಇಲ್ಲಿ ಆಕ್ಚುಲಿ ಈ ಲೆಕ್ಕ ಇಷ್ಟು ಬಿಡಿಸಿರ್ತಕ್ಕಂಥದ್ದನ್ನು ನೋಡಿದಾಗ ಇದು 2 ಅಂಕಕ್ಕೆ ಸೂಟಬಲ್ ಆಗಲ್ಲ. ಇಷ್ಟು ದೊಡ್ಡ ಲೆಕ್ಕನ 2 ಅಂಕಕ್ಕೆ ಕೊಡಲ್ಲ. ಇಲ್ಲಿ ಏನೋ ಮಿಸ್ ಆಗಿ ಕೊಟ್ಟಿದ್ದಾರೆ. ಇದು ಆಕ್ಚುಲಿ 3 ಅಂಕದ ಪ್ರಶ್ನೆ. ನೀವು ಹೆದರ್ಕೋಬೇಡ್ರಿ, ಇದೇನಪ್ಪ ಇಷ್ಟು ದೊಡ್ಡ ಲೆಕ್ಕನ ಬರೀ 2 ಅಂಕಕ್ಕೆ ಬಿಡಿಸ್ಬೇಕಾ ಅಂತೇಳಿ. ಇದು 2 ಅಂಕಕ್ಕೆ ಇಷ್ಟು ದೊಡ್ಡ ಲೆಕ್ಕ ಬರಲ್ಲ. ಈ ಪ್ರಶ್ನೆ ಬರೋದೇ 3 ಅಂಕದಲ್ಲಿ ಬರ್ತದೆ. ಈ ಕ್ವಶನ್ ಪೇಪರಲ್ಲಿ ಎಲ್ಲೋ ಮಿಸ್ ಆಗಿ ಅವರು ಈ ಕ್ವಶನನ್ನು 3 ಅಂಕದನ್ನು ತಂದುಬಿಟ್ಟು 2 ಅಂಕ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆ ಬಿಡಿಸೋದನ್ನು ನೋಡ್ಕೊಳ್ರಿ. ಅವರ ಈಗಿನ ವಯಸ್ಸು ಎಕ್ಸ್ ಮತ್ತು ಇಲ್ಲಿ ಯಾವುದನ್ನು ಕಂಡುಹಿಡಿಲಿ ಕೇಳಿರ್ತಾರೋ, ಈಗಿನ ವಯಸ್ಸು ಎಷ್ಟು ಅಂತ ಕೇಳಿರ್ತಾರೋ ಇದನ್ನೇ ನೀವು XY ಅಂತ ಇಟ್ಕೋಬೇಕು. ಅವರಿಬ್ಬರ ಈಗಿನ ವಯಸ್ಸು ಎಕ್ಸ್ ಮತ್ತು ವೈ ಆಗಿರಲಿ ಅಂತ. ಜೇಕಬ್ರ ವಯಸ್ಸು ಎಕ್ಸು, ಮಗನ ವಯಸ್ಸು ವೈ ಆಗಿರಲಿ ಅಂತ. 5 ವರ್ಷಗಳ ಬಳಿಕ ಅಂದರೆ 5 ವರ್ಷನ ಇಬ್ಬರಿಗೂ ಆಡ್ ಮಾಡಬೇಕು. ಎಕ್ಸ್ ಪ್ಲಸ್ 5 ವೈ ಪ್ಲಸ್ 5 ಆಗುತ್ತೆ. ಆ 5 ವರ್ಷಗಳ ನಂತರ ಅವರ ವಯಸ್ಸುಗಳನ್ನು ಹೋಲಿಕೆ ಮಾಡಬೇಕು. ಜೇಕಬ್ರ ವಯಸ್ಸು ಮಗನ ವಯಸ್ಸಿನ 3ರಷ್ಟಾಗುತ್ತದೆ ಅಂತ ಕೇಳಿದರೆ 5 ವರ್ಷಗಳ ನಂತರ. ಹಾಗಾಗಿ ಜೇಕಬ್ರ ವಯಸ್ಸು 5 ವರ್ಷಗಳ ಹಿಂದೆ ಅವರ ಮಗನ ವಯಸ್ಸಿನ 7ರಷ್ಟಿತ್ತು. ಇಲ್ಲಿ 3ರಷ್ಟಾಗುತ್ತದೆ ಅಂತ ಕೊಟ್ಟಿರೋದ್ರಿಂದ ಜೇಕಬ್ನ ವಯಸ್ಸು ಇಸ್ ಈಕ್ವಲ್ ಟು ಮಗನ ವಯಸ್ಸಿನ 3ರಷ್ಟಾಗಬೇಕಾಗಿತ್ತು. ಇಲ್ಲಿ ಇವರು 2ರಷ್ಟು ತಗೊಂಡ್ಬಿಟ್ಟಿದ್ದಾರೆ. 3 × ವೈ ಪ್ಲಸ್ 5 ಆಗಬೇಕಾಗಿತ್ತು. ಸೊ ಈ ಲೆಕ್ಕನೂ ಸಹ ಇಲ್ಲಿ ಬಿಡಿಸಿರೋದು ಸ್ವಲ್ಪ ತಪ್ಪಾಗಿದೆ ಅಂತ ಅನ್ಕೋತೀನಿ ನಾನು. ಒಂದೇ ನಿಮಿಷ ಚೆಕ್ ಮಾಡಿಬಿಡ್ತೀನಿ. ಸೊ ಇಲ್ಲಿ ಆ್ಯಕ್ಚುಲಿ ನಾವು ಪ್ರಶ್ನೆಯಲ್ಲೇ ತಪ್ಪನ್ನು ಇದಾಗಿದೆ. ಸೊ ಹಾಗಾಗಿ ಪ್ರಶ್ನೆಯಲ್ಲಿ ವಯಸ್ಸಿನ 3ರಷ್ಟು ಅನ್ನೋದನ್ನು ತೆಗೆದುಬಿಟ್ಟು ಇಲ್ಲಿ 2ರಷ್ಟು ಅಂತ ಮಾಡ್ಕೋಬೇಕಾಗ್ತದೆ. ಸೊ 2ರಷ್ಟು ಅಂತ ಮಾಡಿಕೊಂಡ್ರೆ ಇಲ್ಲಿ ಮಾಡಿರ್ತಕ್ಕಂಥ ಕ್ಯಾಲ್ಕುಲೇಷನ್ಸ್ ಎಲ್ಲ ಕರೆಕ್ಟ್ ಆಗುತ್ತದೆ. ಸೊ ಈ ರೀತಿ ಇದನ್ನು ಬಿಡಿಸೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ನಾನು ಹೇಳಿದ್ನಲ್ಲ, ಇದು 3 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ. 2 ಅಂಕಕ್ಕೆ ಇಷ್ಟು ದೊಡ್ಡ ಪ್ರಶ್ನೆನೇ ಕೊಡಲ್ಲ. ಭಾಳ ಸಿಂಪಲ್ ಆಗಿರೋದು ಕೊಡ್ತಾರೆ ನಿಮಗೆ. ಸಿಂಪಲ್ ಆಗಿದ್ದು 2 ಅಂಕಕ್ಕೆ ಬಿಡಿಸೋದನ್ನು ಕೊಡ್ತಾರೆ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ತಪ್ಪೇನಿಲ್ಲ. ಪ್ರಾಕ್ಟೀಸ್ ಮಾಡಿದ್ರೆ ಇದು 3 ಅಂಕಕ್ಕೆ ನಿಮಗೆ ಸೂಟಬಲ್ ಆಗುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆಯನ್ನು ನಾವೀಗ ನೋಡೋಣ. ಹತ್ತೊಂಬತ್ತನೇ ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸಮಾಂತರ ಶ್ರೇಣಿಯ 20ನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ಎ ಇಸ್ ಈಕ್ವಲ್ ಟು 5, ಡಿ ಅಂದರೆ 8ರಲ್ಲಿ 5ಅನ್ನು ಕಳೆದ್ರೆ 3 ಬರ್ತದೆ. ಡಿ ಇಸ್ ಈಕ್ವಲ್ ಟು 3. ಸೊ ಇಷ್ಟೆಲ್ಲ ಇದನ್ನು ಏನು ಹಾಕೊಳ್ಳೋದು ಅವಶ್ಯಕತೆ ಇಲ್ಲ. ಬ್ರ್ಯಾಕೆಟನ್ನು 8 - 5 ಇಸ್ ಈಕ್ವಲ್ ಟು 3. ಎನ್ ಇಸ್ ಈಕ್ವಲ್ ಟು 20. ಸೊ ಇಷ್ಟು ಎ ಬೆಲೆ, ಡಿ ಬೆಲೆ ಮತ್ತು ಎನ್ ಬೆಲೆ ಗೊತ್ತಾಗ್ತದೆ. ಸೊ ಇಲ್ಲಿ 20ನೇ ಪದವನ್ನು ಕೇಳಿರೋದ್ರಿಂದ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 × ಡಿ. ಸೂತ್ರ ಉಪಯೋಗಿಸಿದಾಗ ಇದೇ ಸೂತ್ರವನ್ನೇ ಬರದೆ ನೀವು ಲೆಕ್ಕವನ್ನು ಮಾಡಬೇಕು. ಸೂತ್ರ ಉಪಯೋಗಿಸಿದ ಸೂತ್ರ ಉಪಯೋಗಿಸದೆ ಏನಾದ್ರು ಬರೀ ಹಾಗೆ 20ನೇ ಪದ ಕಂಡುಹಿಡಿರಿ ಅಂತಂದರೆ A20 ಇಸ್ ಈಕ್ವಲ್ ಟು ಎ ಪ್ಲಸ್ 19 ಡಿ ಅಂತ ಡೈರೆಕ್ಟಾಗಿ ಹಾಕ್ಕೊಂಡು ಕೂಡ ಲೆಕ್ಕನ ಮಾಡ್ಬೋದು. ಅದು ಉತ್ತರ ಸೇಮ್ ಬರ್ತದೆ. ಬಟ್ ಸೂತ್ರ ಉಪಯೋಗಿಸಿದಾಗ ಇದನ್ನು ಬಳಸೋದಕ್ಕೆ ಬರಲ್ಲ. ಸೊ ಈಗ ಇಲ್ಲಿ ಲೆಕ್ಕವನ್ನು ಮಾಡಿದ್ರೆ ನಿಮಗೆ ಎ ಬೆಲೆ 5, ಡಿ ಬೆಲೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 20ನೇ ಪದ ಎಷ್ಟು? 62 ಬರ್ತದೆ. ಈ ರೀತಿ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ನೆಕ್ಸ್ಟ್ ಮುಂದಿನ ಲೆಕ್ಕಕ್ಕೆ ಹೋಗೋಣ. 20ನೇ ಲೆಕ್ಕ. x² - 3x - 10 ಇಸ್ ಈಕ್ವಲ್ ಟು 0 ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಇದೆ. ಸೊ ಈಗ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಬೇಕು. ಸೂತ್ರ ನಿಮಗೆ ಗೊತ್ತಿದೆ, x ಇಸ್ ಈಕ್ವಲ್ ಟು -b ± b² - 4ac. ABC ಬೆಲೆಗಳನ್ನು ಕರೆಕ್ಟಾಗಿ ಬರ್ಕೊಳ್ರಿ ಅಷ್ಟೇ.
ಸೊ ಇಲ್ಲಿ ಎ ಇಸ್ ಈಕ್ವಲ್ ಟು ನೋಡ್ರಿ, ಇದನ್ನು ತೋರಿಸ್ಬಿಡ್ತೀನಿ ಒಂದ್ಸಲ. ಎ ಬಿ ಸಿ ಬೆಲೆ ಬರ್ಕೊಳೋದು. ಎಕ್ಸ್ ಸ್ಕ್ವಯರ್ ಮೈನಸ್ 3x ಮೈನಸ್ 10 ಇಸ್ ಈಕ್ವಲ್ ಟು 0 ಇದೆ. ಇದನ್ನು ನೀವೇನು ಮಾಡಿರಿ, ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಈ ಸಮೀಕರಣಕ್ಕೆ ಹೋಲಿಕೆ ಮಾಡಿರಿ. ಇಲ್ಲಿ ಎಕ್ಸ್ ಸ್ಕ್ವಯರನ್ನು ಬಿಟ್ಟರೆ ಎ ಜಾಗದಲ್ಲಿ ಇಲ್ಲಿ 1 ಇರುತ್ತೆ ಅಂತ ಅರ್ಥ. ಹಾಗಾಗಿ ಎ ಇಸ್ ಈಕ್ವಲ್ ಟು 1. ಇಲ್ಲಿ ಎಕ್ಸ್ ಅನ್ನು ಬಿಟ್ಟರೆ ಬಿ ಜಾಗದಲ್ಲಿ -3 ಇದೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗಿದೆ, ಬಿ ಜಾಗದಲ್ಲಿ -3. ಸಿ ಜಾಗದಲ್ಲಿ ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ಸಿಗೆ ಚೇಂಜ್ ಆಗಿರೋದ್ರಿಂದ ಸಿ ಇಸ್ ಈಕ್ವಲ್ ಟು -10. ಈ 3 ಬೆಲೆಗಳನ್ನು ಬರ್ಕೊಂಡು 3 ಬೆಲೆಗಳನ್ನು ಹಾಕಿ ಇಲ್ಲಿ ಸಮೀಕರಣವನ್ನು ಇದನ್ನು ಸೂತ್ರಕ್ಕೆ ಹಾಕಿ ಸರಳ ರೂಪಕ್ಕೆ ತರ್ರಿ. ಸರಳ ರೂಪಕ್ಕೆ ತಂದರೆ ನಿಮಗೆ ಇಲ್ಲಿ 3 ± 7 / 2 ಬರ್ತದೆ. ಒಂದ್ಸಲ +7 ಇನ್ನೊಂದ್ಸಲ -7 ಹಾಕ್ಕೊಳ್ರಿ. x = 5, x = -2 ಬೆಲೆ ಬರುತ್ತೆ. ಸೊ ಮುಂದಿನ ಲೆಕ್ಕವನ್ನು ನೋಡೋಣ. ಶೂನ್ಯತೆಗಳ ಮೊತ್ತ 1/4 ಮತ್ತು ಗುಣಲಬ್ಧ -1 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಈಗ ನೋಡೋಣ ಅದನ್ನು ಯಾವ ರೀತಿ ಬಿಡಿಸ್ಬೇಕು ಅಂತ. ಸೊ ಈ ಲೆಕ್ಕವನ್ನು ನೋಡಿದಾಗ ನಮಗೆ ಶೂನ್ಯತೆಗಳ ಮೊತ್ತವನ್ನು ಕೊಟ್ಟಿದ್ರು ಅವರು. ಮೊತ್ತ 1/4 ಇತ್ತು. ಸೊ ಗುಣಲಬ್ಧ ಇಲ್ಲಿ -1 ಅಂತ ಇತ್ತು. ಎಸ್, ಈಗ ಇಲ್ಲಿ ಶೂನ್ಯತೆಗಳ ಮೊತ್ತವನ್ನು ತಗೊಂಡು ಎ ಬಿ ಸಿ ಬೆಲೆಗಳನ್ನು ಕಂಡುಹಿಡ್ಕೊಂಡು ಮಾಡ್ತಕ್ಕಂತಹ ಒಂದು ಇದಕ್ಕಿಂತ ನಿಮಗೆ ಇನ್ನೊಂದು ಸರಳ ರೂಪದಲ್ಲಿ ಹೇಳ್ತೇನೆ. ಸೊ ಇದನ್ನು ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ ಅಂತಂದಾಗ ಸೊ ಬೀಜೋಕ್ತಿಯನ್ನು ಬರೀಬೇಕಾದ್ರೆ ಒಂದು ಬೀಜೋಕ್ತಿಗೆ ನಿಮಗೆ ಒಂದು ಸೂತ್ರ ಇದೆ. ಏನಪ್ಪ ಅಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಬೀಜೋಕ್ತಿಗಳ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ, ಅಂದರೆ ಆಲ್ಫಾ ಇಂಟು ಬೀಟಾ, ಈ ಥರ ಮಾಡ್ಕೋಬೋದು. ಸೊ ದಟ್ ಈಸ್ ಈಕ್ವಲ್ ಟು ಇಲ್ಲಿ ನಿಮಗೆ ಎಕ್ಸ್ ಸ್ಕ್ವಯರ್ ಮೈನಸ್ ಶೂನ್ಯತೆಗಳ ಮೊತ್ತ 1/4 ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ -1 ಅಂತ ಹಾಕ್ಕೊಂಡ್ರೆ ಸಾಕು. ಇವಾಗ ಇಲ್ಲಿ ಸಮೀಕರಣ ಇದು ಬೀಜೋಕ್ತಿ ಏನಾಗ್ತದಪ್ಪ ಅಂದರೆ ಎಕ್ಸ್ ಸ್ಕ್ವಯರ್ ಬಹುಪದೋಕ್ತಿ -1/4 ಎಕ್ಸ್ ಅಥವಾ x/4 ಪ್ಲಸ್ ಇಂಟು -1 ಆಗ್ತದೆ. ಈ ಛೇದದಲ್ಲಿ 4 ಇರಬಾರ್ದು ಅಂದರೆ ಇಡೀ ಬಹುಪದೋಕ್ತಿಯನ್ನು 4ರಿಂದ ಗುಣಿಸ್ಬಿಟ್ರೆ 4x² ಆಗುತ್ತೆ. 4 ಕ್ಯಾನ್ಸಲ್ ಆಗಿ x ಉಳಿತದೆ, -4 ಈ ಥರ ಬಹುಪದೋಕ್ತಿ ಬರ್ತದೆ. ಇಲ್ಲಿ ಎ ಬಿ ಸಿ ಬೆಲೆಗಳನ್ನೆಲ್ಲ ಕಂಡುಹಿಡಿಯೋದು ನಿಮಗೆ ಕಷ್ಟ ಆಯಿತು ಅಂದರೆ ಈ ಫಾರ್ಮುಲಾನ ಯೂಸ್ ಮಾಡ್ಬೋದು. ಪಿ ಆಫ್ ಎಕ್ಸ್ ಬಹುಪದೋಕ್ತಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್, ಇಲ್ಲಿ ಶೂನ್ಯತೆಗಳ ಗುಣಲಬ್ಧ. ಇದನ್ನು ನಾವು ಶೂನ್ಯತೆಗಳ ಗುಣಲಬ್ಧವನ್ನು ಹಾಕ್ಕೊಂಡು ಲೆಕ್ಕ ಮಾಡ್ತೀವಿ. ಇಲ್ಲಿ ಆಲ್ಫಾ ಇಂಟು ಬೀಟಾ ಶೂನ್ಯತೆಗಳ ಗುಣಲಬ್ಧ, ಇದನ್ನು ಹಾಕ್ಕೊಂಡು ಕೂಡ ನೀವು ಇದನ್ನು ಬಿಡಿಸ್ಬೋದು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ax² ಪ್ಲಸ್ bx ಪ್ಲಸ್ ಸಿ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ -3 ಗುಣಲಬ್ಧ 2 ಆದರೆ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 5a ಅಂತ ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ಶೂನ್ಯತೆಗಳ ಮೊತ್ತ ಅಂತಂದರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a. ಶೂನ್ಯತೆಗಳ ಮೊತ್ತ ಕೊಟ್ಟಿದ್ದಾರೆ ಇಲ್ಲಿ -3 ಇಸ್ ಈಕ್ವಲ್ ಟು -b/a ಆಗುತ್ತೆ. ಮೈನಸ್ ಕ್ಯಾನ್ಸಲ್ ಆಗ್ತದೆ. ಎನ ಆ ಕಡೆ ಕಳಿಸಿದರೆ b ಇಸ್ ಈಕ್ವಲ್ ಟು 3a ಆಯಿತು. b ಇಸ್ ಈಕ್ವಲ್ ಟು 3a ಆಯಿತು. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ 2 ಅಂತ ಕೊಟ್ಟಿದ್ದಾರೆ. ಶೂನ್ಯತೆಗಳ ಗುಣಲಬ್ಧ ಅಂದರೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a. 2 ಇಸ್ ಈಕ್ವಲ್ ಟು c/a ಅಂತ ಇದೆ. ಸಿನ ಆ ಕಡೆ ಕಳಿಸಿದರೆ 2a ಆಯಿತು. ಸೊ ಈಗ ಬಿ ಪ್ಲಸ್ ಸಿ ಅನ್ನು ಕಂಡುಹಿಡಿಯಬೇಕು. ಬಿ ಪ್ಲಸ್ ಸಿ ಎರಡನ್ನೂ ಆಡ್ ಮಾಡಬೇಕು. ಬಿ ಅಂದರೆ 3a ಪ್ಲಸ್ ಸಿ ಅಂದರೆ 2a ಇಸ್ ಈಕ್ವಲ್ ಟು 5a ಆಯಿತು. ಅಂದರೆ ಬಿ ಪ್ಲಸ್ ಸಿಗಳ ಇದು ಮೊತ್ತ 5a ಅಂತೇಳಿ ನಾವು ಪ್ರೂವ್ ಮಾಡ್ದಂಗೆ ಆಯಿತು. ಸೊ ಇದನ್ನು ಕಂಡುಹಿಡಿತಕ್ಕಂಥ ವಿಧಾನ. ಈ ವಿಧಾನದಲ್ಲೂ ಸಹ ನೀವು ಮಾಡಲಿಕ್ಕೆ ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಪಿ ಆಫ್ 1 - 1 ಎಸ್ ಆಫ್ 7/7, 7 ಬಿಂದುಗಳ ನಡುವಿನ ದೂರವನ್ನು
ದೂರ ಸೂತ್ರ ಬಳಸಿ ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ಪಿ ಆಫ್ 1 -1 ಅಂತ ಏನು ಕೊಟ್ಟಿದ್ದಾರೋ, ಸೊ ಇದನ್ನು ನೀವು ಈಸಿಯಾಗಿ ಮಾಡಬೇಕು ಅಂದರೆ ಇದನ್ನು x1 y1 ಅಂತ ಇಲ್ಲೇ ಇಟ್ಕೊಂಡ್ಬಿಡ್ರಿ. ಎಸ್ ಅನ್ನು 7 ಕೊಟ್ಟಿದ್ದಾರೆ, ಇದನ್ನು x2 y2 ಅಂತ ಇಟ್ಕೊಳ್ರಿ. ಡೈರೆಕ್ಟಾಗಿ ದೂರ ಸೂತ್ರಕ್ಕೆ ಹಾಕ್ಬಿಟ್ಟು ಆದಷ್ಟು ಇದು ಈಸಿಯಾಗಿ ಕಂಡುಹಿಡಿಬೋದು ನೀವು. ಸೊ ಹಾಗಾಗಿ ಇದನ್ನು ಕಂಡುಹಿಡಿದ್ರೆ ನಿಮಗೆ 10 ಮಾನಗಳು ಅಂತೇಳಿ ಸಿಗ್ತದೆ. ಓಕೆ, ಇದನ್ನು ತೋರಿಸ್ಬಿಡ್ತೀನಿ ಒಂದ್ಸಲ ಹೇಗೆ ಮಾಡಬೇಕು ಅಂತ. ದೂರ ಸೂತ್ರವನ್ನು ನಾವು ಹಾಕ್ಕೊಂಡಾಗ x2 - x1 ಹೋಲ್ ಸ್ಕ್ವಯರ್ d = ಪ್ಲಸ್ y2 - y1 ಹೋಲ್ ಸ್ಕ್ವಯರ್ ಇದೆ, ದಟ್ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ x2 ಅಂತಂದರೆ 7 ಮೈನಸ್ x1 ಅಂತಂದರೆ 1, 7 - 1 ಹೋಲ್ ಸ್ಕ್ವಯರ್ ಪ್ಲಸ್ y2 ಅಂತಂದರೆ 7 ಮೈನಸ್ y1 ಅಂದರೆ ಮೈನಸ್ ಆಫ್ -1 ಅಂತ ಇಟ್ಕೋಬೇಕು. ಇದನ್ನು ಅದು ಹೋಲ್ ಸ್ಕ್ವಯರ್ ಆಗ್ತದೆ. 7 - 1 ಹೋಲ್ ಸ್ಕ್ವಯರ್ ಅಂತಂದರೆ 6 ಸ್ಕ್ವಯರ್ ಆಯಿತು. ಪ್ಲಸ್ ಇಲ್ಲಿ 7 ಮೈನಸ್ ಆಫ್ -1 ಅಂದರೆ ಗುಣಿಸಿದರೆ +1 ಆಗುತ್ತೆ. 7 + 1 ಹೋಲ್ ಸ್ಕ್ವಯರ್ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 6 ಸ್ಕ್ವಯರ್ ಪ್ಲಸ್ 8 ಸ್ಕ್ವಯರ್ ಆಗ್ತದೆ. 6 ಸ್ಕ್ವಯರ್ ಅಂದರೆ 36, 8 ಸ್ಕ್ವಯರ್ ಅಂದರೆ 64 ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ 100, ಅದರ ಬೆಲೆ 10 ಅಂತ ಆಗ್ತದೆ. ಸೊ ಈ ಥರ ನೀವು ಇದನ್ನು ಬಿಡಿಸಿ ಲೆಕ್ಕವನ್ನು ಮಾಡಬಹುದು. ಮುಂದಿನ ಇದನ್ನು ಪ್ರಾಬ್ಲಮನ್ನು ನೋಡೋಣ. ಸೊ ಇಲ್ಲಿ ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. 2 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಿರಿ ಅಂತ. ಸೊ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಲಿಕ್ಕೆ m1x2 + m2x1 / m1 + m2 ಸೂತ್ರ ಹಾಕ್ಕೊಳ್ರಿ. ಸೊ ಇಲ್ಲಿ ಇದು ಕೊಟ್ಟಿರೋದನ್ನು ಇದು x1 y1 ಆಗ್ತದೆ, ಇದು x2 y2 ಆಗ್ತದೆ. ಸೊ ಇದು ಅನುಪಾತ m1:m2 ಇದು ಅನುಪಾತ ಆಗ್ತದೆ. ಇದನ್ನು ಬೆಲೆಯನ್ನು ಕಂಡುಹಿಡಿದ್ರೆ ನಿಮಗೆ 7,3 ಅಂತಕ್ಕಂಥದ್ದು ಬರ್ತದೆ. ಸೂತ್ರವನ್ನು ಬಳಸಿ ಸರಿಯಾದ ವಿಧಾನದಲ್ಲಿ ಇದನ್ನು ಹಾಕ್ಕೋಬೇಕಷ್ಟೆ. ಮುಂದಿನ ಪ್ರಶ್ನೆ. ಸೊ ಇಲ್ಲಿ ಒಂದು ವೃತ್ತ ಕೇಂದ್ರ 2, 3 ಆಗಿದೆ. ಆ ವೃತ್ತವು ಎ ಮತ್ತು ಬಿ ಬಿಂದುಗಳ ಮೂಲಕ ಹಾದು ಹೋದರೆ x ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದು ಎ ಬಿಂದುವನ್ನು ಹಾಕೊಂಡಿದ್ದಾರೆ, ಇದು ಪಿ ಬಿಂದು, ವೃತ್ತ ಕೇಂದ್ರ ಪಿ ಆಗಿದೆ. ಪಿ ಆಫ್ 2 - 3 ಇದೆ. ಇಲ್ಲಿ ಎ ಬಿಂದು 4, 3 ಇದೆ. ಇಲ್ಲಿ ಬಿ ಬಿಂದುವನ್ನು ಈ ಕಡೆ ತಗೊಂಡ್ರೆ x, 5 ಇದೆ. x ಬೆಲೆಯನ್ನು ಕಂಡುಹಿಡಿಯಬೇಕು. ಏನಿಲ್ಲ, ಮೊದಲು ನೀವು ಈ ವೃತ್ತದ ತ್ರಿಜ್ಯ ಕಂಡುಹಿಡ್ಕೋಬೇಕು. ಪಿ ಬಿಂದು 2, 3 ಇದೆ, ಎ 4, 3 ಇದೆ. ದೂರ ಸೂತ್ರ ಉಪಯೋಗಿಸಿ ಈ ದೂರವನ್ನು ಕಂಡುಹಿಡ್ಕೋಬೇಕು. ನಮಗೆ ಇದ್ರ ತ್ರಿಜ್ಯ ಗೊತ್ತಾಗ್ತದೆ. ಆ ದೂರ ಗೊತ್ತಾದ್ಮೇಲೆ ಇಲ್ಲಿ ಪಿ ಮತ್ತು ಬಿ ತಗೊಂಡು ಇದಕ್ಕೆ ದೂರ ಸೂತ್ರಕ್ಕೆ ಹಾಕಬೇಕು. ಆವಾಗ ಎಕ್ಸ್ನ ಬೆಲೆ ಎಷ್ಟು ಅನ್ನೋದು ಗೊತ್ತಾಗ್ತದೆ ಅಷ್ಟೇ. ಒಂದ್ಸಲ ದೂರ ಸೂತ್ರಕ್ಕೆ ಹಾಕಿದಾಗ ಇಲ್ಲಿ 2 ದೂರಗಳು ಸಮ ಇರ್ತವೆ. ಎ ಪಿ ಎಷ್ಟಿರ್ತದೋ ಪಿ ಬಿನೂ ಸಹ ಅಷ್ಟೇ ಇರ್ತದೆ. ಎರಡೂ ಕಡೆಗಳಿಗೆ ಎ ಪಿ ಮತ್ತು ಪಿ ಬಿ ಎರಡೂ ಸಮ ಅಂತ ತೊಗೊಂಬಿಟ್ಟು ದೂರ ಸೂತ್ರವನ್ನು ಹಾಕಿದ್ರಿ ಅಂತಂದರೆ ಎರಡೂ ಕಡೆಗೆ ಸಬ್ಮಿಟ್ ಮಾಡಿದರೆ ರೂಟ್ ಅಂತೂ ಎರಡೂ ಕಡೆಗೆ ಕ್ಯಾನ್ಸಲ್ ಆಗಿಬಿಡ್ತದೆ. ಎರಡೂ ಕಡೆ ರೂಟ್ ಬರೋದ್ರಿಂದ ಇದರೊಳಗಡೆ ಬರ್ತಕ್ಕಂಥ ಉತ್ತರ ಇದು 4 ಬರ್ತದೆ. ಈ ಕಡೆ x - 2 ಹೋಲ್ ಸ್ಕ್ವೇರ್ ಪ್ಲಸ್ 4 ಬರ್ತದೆ. ಈ 4ಅನ್ನು ಆ ಕಡೆ ಕಳಿಸಿದರೆ 0 ಆಗ್ತದೆ. x - 2 ಹೋಲ್ ಸ್ಕ್ವೇರ್ = 0 ಅಂದರೆ x - 2 = 0 ಆಗ್ತದೆ. x = 2 ಬರ್ತದೆ. ಸೊ ಈ ಥರ ಇಲ್ಲಿ ಎಕ್ಸ್ನ ಬೆಲೆಯನ್ನು ನೀವು ಕಂಡುಹಿಡಿಯಬಹುದು. ಸೊ ಇಲ್ಲಿ 3 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತಕ್ಕೆ ಅದರ ಕೇಂದ್ರದಿಂದ 10 ಸೆಂಟಿಮೀಟರ್ ದೂರದಲ್ಲಿರುವ ಬಾಹ್ಯ ಬಿಂದುವಿನಿಂದ 2 ಸ್ಪರ್ಶಕಗಳನ್ನು ಎಳೆಯಿರಿ ಅಂತ ಇದೆ. ಬಟ್ ಇಲ್ಲಿ ನೀವು ಏನು ಮಾಡ್ತೀರಾ ಅಂತಂದರೆ ಫಸ್ಟು 10 ಸೆಂಟಿಮೀಟರ್ ಇರ್ತಕ್ಕಂತಹ ಒಂದು ರೇಖಾಖಂಡವನ್ನು ರಚನೆ ಮಾಡ್ಕೊತೀರಿ. ಫಸ್ಟು 10 ಸೆಂಟಿಮೀಟರ್ ಇರ್ತಕ್ಕಂಥದ್ದನ್ನು. ಸೊ ಇದನ್ನು ಕೇಂದ್ರವಾಗಿ ಇಟ್ಕೊಂಡು ಇದನ್ನು ಎ ಬಿ ಅಂತ ಇಟ್ಕೊಂಡ್ರೆ ಇದನ್ನು ಕೇಂದ್ರವಾಗಿ ಇಟ್ಕೊಂಡು 3 ಸೆಂಟಿಮೀಟರ್ ಇರ್ತಕ್ಕಂತಹ ಒಂದು ವೃತ್ತವನ್ನು ಈ ರೀತಿ ರಚನೆ ಮಾಡಬೇಕು. ಈ ಥರ ವೃತ್ತ ರಚನೆ ಮಾಡಿರಿ. ಅದಾದಮೇಲೆ ಎ ಇಂದ ಬಿಗೆ ಅರ್ಧಕ್ಕಿಂತ ಹೆಚ್ಚಿಗೆ ಕೈವಾರದಲ್ಲಿ ಇಟ್ಟುಕೊಂಡು ಎ ಬಿಂದುವಿನಿಂದ ಚೂಪಾದ ತುದಿ ಇಟ್ಟು ಈ ಕಡೆ ಒಂದು ಕಂಸ ಕಟ್ ಮಾಡಿರಿ, ಈ ಕಡೆ ಒಂದು ಕಂಸ ಕಟ್ ಮಾಡಿರಿ. ಇದೇ ಅಳತೆ ಇಟ್ಕೊಂಡು ಬಿನಿಂದ ಒಂದ್ಸಲ ಈ 2 ಕಂಸಗಳನ್ನು ಕಟ್ ಮಾಡಿರಿ. ಈ ಥರ ಕಂಸಗಳು ಬರ್ತದೆ. ಅವೆರಡನ್ನೂ ಸೇರಿಸಿದ್ರೆ ನಿಮಗೆ ಇಲ್ಲಿ ಮಧ್ಯ ಬಿಂದು ಬರ್ತದೆ. ಈ ಮಧ್ಯ ಬಿಂದು
ಇದನ್ನ ಕೇಂದ್ರವಾಗಿ ಇಟ್ಕೊಂಡು ಎಗೆ ಕೇಂದ್ರವಾಗಿ ಇಟ್ಕೊಂಡು ಕೈವಾರದಲ್ಲಿ ಅಳತೆ ತಗೊಳ್ರಿ. ಅದು ಬಿಗೂ ಸಮ ಇರ್ತದೆ. ಎರಡನ್ನೂ ಸಹ ಎಳೆದ್ರೆ ನಿಮಗೆ ಒಂದು ವೃತ್ತ ಬರ್ತದೆ. ಈ ಎ ಬಿ ಥ್ರೂ ಪಾಸ್ ಆಗ್ತದೆ ಈ ಥರ. ಈಗ ನೀವೇನು ಮಾಡಬೇಕು, ಇಲ್ಲಿ ಬಿ ಇಂದ ಇವೆರಡೂ ವೃತ್ತಗಳು ಎಲ್ಲಿ ಛೇದಿಸಿರ್ತಾವಲ್ಲ ಈ ಬಿಂದುನ ಗುರುತು ಮಾಡಿಕೊಂಡು ಇಲ್ಲಿಂದ ಬಿ ಇಂದ ನೀವು ಸ್ಪರ್ಶಕ ಎಳಿಬೇಕು. ಅದೇ ರೀತಿ ಇಲ್ಲಿಂದನೂ ಸಹ ಸ್ಪರ್ಶಕವನ್ನು ಎಳಿಬೇಕು. ಇವೆರಡೂ ಸ್ಪರ್ಶಕಗಳಾಗ್ತವೆ. ಆದರೆ ಈ ಚಿತ್ರದಲ್ಲಿ ಇಲ್ಲಿ ಸ್ಪರ್ಶಕ ಎಳೆದ್ಬಿಟ್ಟಿದ್ದಾರೆ, ಇದು ತಪ್ಪಾಗುತ್ತೆ. ಬಿ ಇಂದ ಎಳಿಬೇಕು ಮತ್ತು ಇಲ್ಲಿಂದನೂ ಸಹ ಎಳಿಬೇಕು. ಇಲ್ಲಿ ಪಿ ಕ್ಯೂ ಬೇಕಾದ್ರೆ ಇದಕ್ಕೆ ಹೆಸರು ಕೊಡ್ಬೋದು. ಬಿ ಪಿ ಮತ್ತು ಬಿ ಕ್ಯೂ ಇವೆರಡೂ ಸಹ ಸ್ಪರ್ಶಕಗಳು ಅಂತ ಬರೀರಿ. ಬಿ ಕ್ಯೂ ಬಿ ಪಿ ಸ್ಪರ್ಶಕಗಳು ಅಂತ ನೀವು ಬರಿಬೋದು. ಸೊ ಈ ಥರ ತಪ್ಪಿಲ್ಲದ ಹಾಗೆ ಇದನ್ನು ರಚನೆಯನ್ನು ಮಾಡಿದರೆ ನಿಮಗೆ 2 ಅಂಕಗಳು ಸಿಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಇದು 2 ಅಂಕಗಳ ಪ್ರಶ್ನೆಗಳು ಇಲ್ಲಿಗೆ ಮುಕ್ತಾಯ ಆಯಿತು. ಇನ್ನು 3 ಅಂಕಗಳ ಪ್ರಶ್ನೆ, 4 ಅಂಕಗಳ ಪ್ರಶ್ನೆ ಮತ್ತು 5 ಅಂಕಗಳ ಪ್ರಶ್ನೆಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ಇದನ್ನು ಬಿಡಿಸಿ ಹಾಕ್ತೇನೆ. ಯಾಕೆಂದರೆ ಒಂದೇ ವಿಡಿಯೋ ಭಾಳ ದೊಡ್ಡದಾಗ್ತದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋವನ್ನು 2 ಭಾಗ ಮಾಡಿದ್ದೇನೆ. 2 ಅಂಕಗಳವರೆಗೆ ಇಲ್ಲಿ ಬಿಡಿಸಿ ತೋರಿಸಿದ್ದೇನೆ. 3, 4 ಮತ್ತು 5 ಅಂಕದ ಪ್ರಶ್ನೆಯನ್ನು ಭಾಗ 2 ವಿಡಿಯೋದಲ್ಲಿ ನಿಮಗೆ ಅದನ್ನು ಕಳಿಸ್ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಅಲ್ಲಿಯವರೆಗೂ ಈ ಭಾಗ 1 ವಿಡಿಯೋವನ್ನು ನೋಡಿ ಇದನ್ನು ಎಲ್ಲ ಲೆಕ್ಕಗಳನ್ನು ಕಲ್ತ್ಕೊಳ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋವನ್ನು ವೀಕ್ಷಿಸ್ತಾ ಇರಿ. ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ನೀವು ಮರಿಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.